ಫ್ರೆಂಡ್ಸ್ ರುಚಿ ಸಹಿತ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇದು ಚಿಕನ್ ತೊಕ್ಕು ಅದೊಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಈಸಿಯಾಗಿ ಇರುತ್ತೆ. ಅದಕ್ಕೆ ಏನು ಬೇಕು ಅಂತ ಇವಾಗ ಹೇಳ್ತೀನಿ. ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಲ್ಲ ಮಸಾಲೆ ಹುರ್ಕೊಂಡೋಸ್ಕರ ನೋಡಿ. ಒಂದು ಸ್ವಲ್ಪ ತೆಂಗಿನಕಾಯಿ, ಗೋಡಂಬಿ 4, ಸೋಂಪು ಒಂದು ಟೀ ಸ್ಪೂನು, 3 ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ. ಇದು ಚಿಕ್ಕುಳ್ಳಿ, ಸಾಂಬಾರು ಈರುಳ್ಳಿ ಅಂತಾರಲ್ಲ, ಇದು ಚಿಕ್ಕುಳ್ಳಿ ಒಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. 1-2 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಒಂದನ್ನಾಗಿ ಹುರಿತೀನಿ. ನಾನು ಹೇಳ್ತೀನಿ ಏನಂತ. ಫಸ್ಟು ಸೋಂಪು ಹಾಕೋಣ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋದು ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಈ ಮೆಣಸಿನಕಾಯಿ ಗೋಡಂಬಿ ಇಷ್ಟು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಹುರ್ಕೊಳ್ಳೋಣ. ಈಗ ಅರ್ಧ ಟೀ ಸ್ಪೂನ್ ಜೀರಿಗೆ, ಟೊಮೆಟೊ ಅದು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬೇಯುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಸರಿ. ಈಗ ಪ್ಲೇಟ್ 1 ಟೀ ಸ್ಪೂನು ಅಚ್ಚ ಪುಡಿ, 1 ಟೀ ಸ್ಪೂನ್ ಅರಿಶಿನ, ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನು ಮತ್ತು ಗರಂ ಮಸಾಲೆ ಇಷ್ಟು ಹಾಕ್ತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಇದನ್ನು ಹಾಕಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸಾಕು ಹಾಕಿ ತಣ್ಣಗಾದ ಮೇಲೆ ಇಟ್ಕೊಂಡ್ಬಿಡೋಣ. ನೋಡಿ ಎಲ್ಲ ಹಾಕಿ ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಈಗ ಎಣ್ಣೆ ಹುಯ್ಯೋಣ. ಈಗ ಎಣ್ಣೆ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಈಗ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್. ಈಗ ನೀರು ಹಾಕಿ ಕಳಿಸ್ಕೊಂಡು ಅದಕ್ಕೆ ಹಾಕೋಣ. ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ ನೀರು ಕಳ್ಸ್ಕೊಂಡಿದ್ದೀನಿ. ಈಗ ಇದನ್ನ ಹಾಕೋಣ. ಪುಡಿ ಇದು ಒಂದು 2 ನಿಮಿಷ ಫ್ರೈ ಮಾಡೋಣ. ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ನಾನೊಂದು ಕಾಲಿಗಳು ಆಯ್ತಲ್ಲ, ಒಂದು ಅದಕ್ಕೆ ಲಿವರು ಎಲ್ಲ ಇದೆಲ್ಲ ಅದು ತೊಗೊಂಡು ಇದು ಹಾಕಿ ಚೆನ್ನಾಗಿ ಸ್ವಲ್ಪ 2 ನಿಮಿಷ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕೋಣ. ನೋಡಿ ಈಗ ಎಲ್ಲ ಕಲ್ಸ್ಕೊಂಡಿದ್ದೀರಲ್ಲ, ಈಗ ಮಸಾಲೆ ರುಬ್ಕೊಂಡ್ಬಂದಿದ್ದಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಅದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಫ್ರೈ ಮಾಡಿದ್ದೀರಿ, ಒಂದು 2 ನಿಮಿಷ ಅಷ್ಟೇ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಒಂದೊಂದು ಫ್ರೈ ಮಾಡಿ ನೀರು ಹಾಕೋಣ. ಜಾಸ್ತಿ ಸ್ವಲ್ಪ ನೀರು ಹಾಕಿ ಒಂದು 3 ವಿಸಿಲು ನೀರು ಹಾಕ್ತೀನಿ. ನೋಡಿ ಎಷ್ಟು ಬೇಕು ಅಷ್ಟು ನೀರು ನೋಡಿ ಸಾಕು. ಇಷ್ಟೇ ನೀರು ಸಾಕು. ಒಂದು 3 ವಿಸಿಲು ಕೂಗಿಸಿ ಕೊತ್ತಂಬರಿ ಸ್ವಲ್ಪ ಹಾಕಬೇಕು. ಮೇಲೆ ಕೊತ್ತಂಬರಿ ಹಾಕಿ ಒಂದು 3 ವಿಸಿಲು ಕುಕ್ಕರ್ ಹಾಕಿ ನೋಡಿ. ಸ್ಟೀಮ್ ಹೋಗಿದೆ. ಚೆನ್ನಾಗಿ ರೆಡಿಯಾಗಿದೆ ಚಿಕನ್. ಎಲ್ಲದಕ್ಕೂ ಕಮ್ಮಿ, ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಎಲ್ಲದಕ್ಕೂ ಕಾಂಬಿನೇಷನ್, ರೈಸ್ಗೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ಥರ ನೀವು ಈಸಿಯಾಗಿ ಮನೇಲೇ ರೆಡಿ ಮಾಡ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.